ಬೇಲೂರು ತಾಲೂಕಿನ ಹರಳ್ಳಿ ಹೋಬಳಿಯ ಮಧ್ವಾಪುರ ಹಾಗೂ ಮಾಲೂರು ಗ್ರಾಮದಲ್ಲಿ ಅಕ್ರಮವಾಗಿ ಶೇಖರಿಸಿದ್ದ ಸುಮಾರು 80 ಟನ್ ಮರಳನ್ನು ತಹಶೀಲ್ದಾರ್ ಎಂ ಮಮತಾ ಹಾಗೂ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ವೆಂಕಟೇಶ್ ಅವರು ವಶಪಡಿಸಿಕೊಂಡರು. ಬೇಲೂರು ತಾಲೂಕಿನ ಹರಳ್ಳಿ ಹೋಬಳಿಯ ಮಧ್ವಾಪುರ ಸರ್ವೆ ನಂಬರ್ 29-30 ಹಾಗೂ ಸರ್ವೆ ನಂಬರ್ 62ರಲ್ಲಿ ಯಗಚಿ ನದಿಯ ಹಿನ್ನೀರಿನಿಂದ ಅಕ್ರಮವಾಗಿ ಸುಮಾರು 80 ಟನ್ನಷ್ಟು ಮರಳನ್ನು ಅಕ್ರಮವಾಗಿ ಶೇಖರಿಸಿಟ್ಟಿದ್ದ ಮರಳನ್ನು ಖಚಿತ ಮಾಹಿತಿ ಮೇರೆಗೆ ತಹಶೀಲ್ದಾರ್ ಎಂ ಮಮತಾ ಸ್ಥಳಕ್ಕೆ ಆಗಮಿಸಿ ಮರಳನ್ನು ವಶಪಡಿಸಿಕೊಂಡರು. ಸುಮಾರು ಬೆಳಗಿನ ಜಾವ 2 ಗಂಟೆಯವರೆಗೂ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ವಶಪಡಿಸಿಕೊಂಡ ಮರಳನ್ನು ಪಿಡಬ್ಲ್ಯೂಡಿ ಇಲಾಖೆಗೆ ಸುಪರ್ದಿಗೆ ನೀಡಿದರು. ಅಸಮಾಧಾನ ವ್ಯಕ್ತಪಡಿಸಿದ ಅಧಿಕಾರಿಗಳು ಅಕ್ರಮ ಮರಳು ದಂಧೆಯಲ್ಲಿ ಭಾಗಿಯಾಗಿರುವವರು ಒತ್ತಡಕ್ಕೆ ಯಾರೂ ಸಹ ಇಲ್ಲಿಂದ ಮರಳನ್ನು ಸಾಗಿಸಲು ಟಿಪ್ಪರ್ಗಳಿಗೆ ಹಾಗೂ ಜೆಸಿಬಿಗಳಿಗೆ ಕಳಿಸಿಕೊಡುತ್ತಿಲ್ಲ. ಇವರ ಮೇಲೆ ನಾವು ಮುಲಾಜಿಲ್ಲದೆ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಈ ಬಗ್ಗೆ ಬೇಲೂರು ಹಾಗೂ ಹರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸುತ್ತೇವೆ ಎಂದರು. ನಂತರ ಬೆಳಗಿನ ಜಾವ 2 ಗಂಟೆಯವರೆಗೂ ತಾವೇ ಖುದ್ದು ನಿಂತು ತಹಶೀಲ್ದಾರ್ ಎಂ ಮಮತಾ ಹಾಗೂ ಭೂಗಣಿ ಇಲಾಖೆಯ ವೆಂಕಟೇಶ್ ಸ್ಥಳದಲ್ಲೇ ಇದ್ದು ವಶಪಡಿಸಿಕೊಂಡ ಮರಳನ್ನು ಪಿಡಬ್ಲ್ಯೂಡಿ ಇಲಾಖೆಗೆ ರವಾನಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ನಿರೀಕ್ಷಕರಾದ ಚಂದ್ರೇಗೌಡ ಹಾಗೂ ಗ್ರಾಮ ಸಹಾಯಕರಾದ ಗಿರೀಶ್ ಹಾಜರಿದ್ದರು.